ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ಫುಲ್ ವಿಡಿಯೋದಲ್ಲಿ ಏನಾಯಿತು ಅಂತಂದರೆ, ಈ ಕಡೆ ಸಾಹಿತ್ಯ ಅಡುಗೆ ಮಾಡ್ತಾ ಇರ್ತಾಳೆ, ಈ ಕಡೆ ಪಾಪಮ್ಮ ಕೂತ್ಕೊಂಡಿರ್ತಾಳೆ ಕಿಚನಲ್ಲಿ, ಬಿಟ್ಬಿಟ್ಟು ಹೋಗಿರ್ತಾಳೆ. ಹಾಗಾಗಿ ನಿಮ್ಗೆ ಊಟ ತೊಗೊಂಬರ್ತೀನಿ ಇರಿ ಅಮ್ಮ ಅಂತ ಹೇಳ್ಬಿಟ್ಟು ಹೊರಡ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಗ್ಲಾಸಲ್ಲಿ ನೀರು ತುಂಬಿಟ್ಟಿರೋದನ್ನು ಟಚ್ ಮಾಡಿ ಪಾಪಮ್ಮ ಬೀಳ್ಸೇ ಬಿಡ್ತಾಳೆ. ಅಷ್ಟೊತ್ತಿಗೆ ಮನೆಯವ್ರನ್ನೆಲ್ಲರನ್ನೂ ಕರೆಸ್ಬಿಟ್ಟು ಸಾಹಿತ್ಯ ಹೇಳ್ತಾ ಇರ್ತಾಳೆ, ಮೂಮೆಂಟ್ ಮಾಡ್ತಾ ಇದ್ದಾಳೆ, ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಸಾಹಿತ್ಯ ಎಲ್ಲರನ್ನೂ ಕೂಡ ಕರಿತಾ ಇರ್ತಾಳೆ. ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಕೂಡ ಬಂದಾಗ ಅವಳು ಮೂಮೆಂಟ್ ಮಾಡು ಪಾಪಮ್ಮ ಮಾಡು ಅಂತ ಹೇಳ್ತಾ ಇರ್ತಾರೆ. ಆದರೂ ಕೂಡ ಮಾಡ್ತಾನೆ ಇರಲ್ಲ ಪಾಪಮ್ಮ. ಅದನ್ನು ನೋಡಿಬಿಟ್ಟು ಅರುಂಧತಿಗೆ ತುಂಬಾ ಸಿಟ್ಟು ಮತ್ತು ಕೋಪ ಕೂಡ ಬರ್ತಾ ಇರುತ್ತೆ. ಇಲ್ಲ ಅಮ್ಮ ಏನು ಮೂಮೆಂಟ್ ಮಾಡೋಕ್ಕಾಗಲ್ಲ, ಹುಷಾರಿಲ್ಲಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟೋಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಏನು ನೀನು ಎಲ್ಲ ಸತ್ಯನೂ ಹೇಳಿಬಿಡ್ತೀನಿ ನಾನು ಅಂದ್ಕೊಂಡಿದ್ಯಾ, ನಿನ್ನ ಕೈಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ನೋಡಿ ನಾನು ನಂದಾದೀಪ ಅವಳು ನಿನ್ನ ಸುಟ್ಟೇ ಸುಡ್ತಾಳೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಪಾಪಮ್ಮ ಅಂದ್ಕೊಳ್ತಾ ಇರ್ತಾಳೆ. ನೆಕ್ಸ್ಟ್ ಬಂದ್ಬಿಟ್ಟು ಮನೆಗೆ ಯಾರೋ ಬಂದಿದ್ದಾರೆ ಅಂತ ಹೇಳಿದಾಗ ಅರುಂಧತಿಗೆ ತುಂಬ ಶಾಕ್ ಆಗುತ್ತೆ. ಯಾಕಂದರೆ ದೇವಸ್ಥಾನಕ್ಕೆ ಹೋದಾಗ ಒಬ್ಬರು ತಾತ ಏನೋ ಹೇಳಿರೋದನ್ನು, ನಿನ್ನ ಸಂಹಾರ ಮಾಡೋಕ್ಕೆ ಅಂತ ನಿಮ್ಮ ಮನೆಗೆ ಒಂದು ಹೆಣ್ಣು ಲಕ್ಷ್ಮಿ ಬಂದಿದ್ದಾಳೆ ಅಂತ ಹೇಳಿರೋದ್ರಿಂದ ಅವಳಿಗೆ ತುಂಬ ಭಯ ಆಗ್ತಾ ಇರುತ್ತೆ ಅರುಂಧತಿಗೆ. ಹಾಗಾಗಿ ಎಲ್ಲರೂ ಕೂಡ ಬರ್ತಾರೆ. ನೋಡೋಣ ಅರುಂಧತಿ ಇದು ಮಾಡೋ ಪ್ಲ್ಯಾನಿಂಗ್ ಯಾವುದು ಕೂಡ ಸಕ್ಸಸ್ ಮಾಡ್ತಾಳೆ ಇಲ್ವಾ ಅಂತ ಸಾಹಿತ್ಯ ನೋಡೋಣ ಫುಲ್ ವಿಡಿಯೋದಲ್ಲಿ, ನಾಳಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು, ಬಾಯ್.